ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಮೋಹನ ಒಂದು ಮಂತ್ರನ ನಿಮಗೆ ತಿಳಿಸ್ತೀನಿ. ಒಂದು ಮೋಹನ ಅಂದರೆ ಒಂದು ಆಕರ್ಷಣೆ ಮಾಡಿಕೊಂಡು ಜನಗಳು ನಮ್ಮನ್ನು ಎಲ್ಲೇ ಇದ್ದರೂ ಮೋಹಿತರಾಗೋಕ್ಕೆ, ನಮ್ಮ ಮೇಲೆ ಅವರು ಒಂದು ಗೌರವ ಮೋಹನದಿಂದ ಅಂದರೆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡಬೇಕು ಅಂದಾಗ ಇಂಥ ತಿಲಕಗಳನ್ನ ನಾವು ಇದನ್ನು ಸಿದ್ಧಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ಜನಗಳು ಮೋಹಿತರಾಗ್ತಾರೆ. ಮೋಹಿತರು ಅಂದರೆ ವಶೀಕರಣ, ಆಕರ್ಷಣ, ಇವೆಲ್ಲ ಈ ರೀತಿ ಇದ್ದಾಗ ನಮ್ಮ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ. ಯಾವಾಗೂ ನಮ್ಮ ಮುಖದಲ್ಲಿ ಒಂದು ಆಕರ್ಷಣಾ ಶಕ್ತಿ ಇದ್ದರೆ ನಮಗೆ ವೈರಿಗಳನ್ನೋದಿರೋದಿಲ್ಲ. ಕೆಲವರು ನಮ್ಮ ಮುಖ ನೋಡ್ತಿದ್ದಂಗೆ ಅವ್ರ ಮುಖ ನೋಡು ಹೆಂಗಿದೆ, ಅವ್ರು ನೋಡಿದ್ರೆ ನಂಗೆ ಆಗೋದಿಲ್ಲ ಅನ್ನೋ ಜನ ಇದ್ದಾರೆ, ಎಷ್ಟೋ ಜನ. ಅದರಂತೆ ಈ ಥರ ನಮ್ಮನ್ನು ನೋಡಿದಾಗ, ನಮ್ಮ ಮಾತುಗಳ್ನ ಕೇಳಿದಾಗ, ನಮ್ಮ ಮಾತುಗಳ್ನ ಇನ್ನೂ ಕೇಳಬೇಕು ಅನ್ನೋ ಮನಸ್ಸಿರಬೇಕು. ಅಯ್ಯೋ ಅವ್ರ ಮಾತು ಕೇಳಿದ್ರೆ ನಂಗೆ ತಲೆ ಚಿಟ್ಟಿಡಿತೈತೆ, ನನಗೆ ಅವ್ರ ಮಾತು ಕೇಳಿದ್ರೆ ಹುಚ್ಚಿಡಿತೈತೆ ಅಂತ ಅನ್ನೋ ಭಾವನೆ ಬರುತ್ತಲ್ಲ. ಎಷ್ಟೋ ಜನ ಅಂತಾರೆ ಅವ್ರ ಮಾತು ಅಂದರೆ ನನಗಾಗೋದಿಲ್ಲ ಅಂತಾರೆ. ಅದರಿಂದ ಅವ್ರ ಮಾತು ಹೇಳ್ತಾ ಇದ್ರೆ ನಾವು ಕೇಳಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು. ಆ ಥರ ಮಾಡಬೇಕು ಅಂದಾಗ ಈ ಥರ ನಾವು ಒಂದು ಆಕರ್ಷಣೆ, ಮೋಹನ, ಸಂಮೋಹನ ಅಂತಾರಲ್ಲ, ಆ ಮೋಹನನ ನಾವು ಪಡಿಬೇಕು. ಜನಗಳ ಸಂಮೋಹನ ಪಡಿಬೇಕು. ಜನಗಳ ಸಂಮೋಹನ ಪಡೆದಾಗ ನಾವು ಏನೇ ಕಾರ್ಯ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ಏನೇ ವ್ಯವಹಾರಗಳು ಮಾಡಿದ್ರು, ಏನೇ ನಾವು ಬಿಸ್ನೆಸ್ ಮಾಡಿದ್ರು, ಎಂಥದೇ ಇದ್ರೂ ಇದರಲ್ಲಿ ಬಿಸ್ನೆಸ್ ಮಾಡೋರಿಗೆ ಈ ಮೋಹನ ಇರಬೇಕು. ಈ ಸಂಮೋಹನ, ಮೋಹನ, ಆಕರ್ಷಣ, ವಶೀಕರಣ ಇವೆಲ್ಲ ಇಲ್ಲದಿದ್ದರೆ ನಾವು ಏನು ಮಾಡಿದ್ರೂ ಕೂಡ ನಾವು ಜನಗಳ ಹತ್ರ ನಾವು ಒಳ್ಳೆಯ ಹೆಸರು ತಗೊಳಕ್ಕಾಗಲ್ಲ. ನಮಗೆ ವೈರಿಗಳು ಜಾಸ್ತಿ ಆಗ್ತಾರೆ. ಕೆಲವ್ರ ಮುಖ ನೋಡಿದ್ರೆ ಸಾಕು ವೈರಿಗಳಾಗ್ಬಿಡ್ತಾರೆ. ಅದರಂತೆ ನಮ್ಮ ಮುಖದಲ್ಲಿ ಒಂದು ಜನಗಳು ನಮ್ಮನ್ನು ನೋಡಿದ್ರೆ ಗೌರವಿಸ್ಬೇಕು, ಪ್ರೀತಿಸಬೇಕು, ಮಾತಾಡಬೇಕು, ಇವ್ರ ಸಂಘ ನಾವು ಸೇರಬೇಕು ಅನ್ನೋ ಥರ ಆಗಬೇಕು ಅಂದರೆ ಈ ಥರ ಮೋಹನದ ತಿಲಕಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಎಲ್ಲ ಥರದ 100-200 ಥರದ ತಿಲಕಗಳಿದ್ದಾವೆ. ಅದರಲ್ಲಿ ನಿಮ್ಗೆ ಒಂದೊಂದಾಗಿ ಪರಿಚಯ ಮಾಡಿಕೊಡ್ತೀನಿ. ಇದು ತಿಲಕಗಳನ್ನ ನೀವು ಈ ಮಂತ್ರನ ನೀವು ಒಳ್ಳೆಯ ದಿನಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಒಳ್ಳೆಯ ದಿನ ಅಂದರೆ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಗುರುವಾರ, ಭಾನುವಾರ, ಗುರುಪುಷ್ಯ, ರವಿಪುಷ್ಯ, ಪಂಚಮಿ ಇಂಥ ದಿನಗಳಲ್ಲಿ ನೀವು ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ನಿಮ್ಮ ಕಾರ್ಯನ ಸಾಧನೆ ಮಾಡಬೇಕು ಅಂದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ. ಈ ಮಂತ್ರನ 1,00,000 ಬಾರಿ ನೀವು ಜಪ ಮಾಡಬೇಕು. ಯಾಕೆ ಅಂದರೆ ಆ 1,00,000 ಮಾಡಿದ್ರಿ ಅಂದರೆ ನೀವು ಅದು ನಿಮ್ಗೆ ಹೇಳಿದ್ದಂಥ ಕೆಲಸನ ಆ ಕ್ಷಣದಲ್ಲೇ ನಡೆದೋಗುತ್ತೆ. ಆ ಥರ ಇದೆ. ಈ ಮಂತ್ರನ 1,00,000 ಜಪ ಆದ ನಂತರ ನಿಮ್ಮ ಕಾರ್ಯ ಸಾಧನೆ ಮಾಡುವಾಗ 108 ಸತಿ ಜಪ ಮಾಡಿದ್ರೆ ಸಾಕು. 108 ಜಪ ಮಾಡೋದ್ರಿಂದ ನಿಮ್ಮ ಕೆಲಸ 100ಕ್ಕೆ 100 ಗ್ಯಾರಂಟಿಯಾಗಿ ನಿಮ್ಮ ಕೆಲಸ ಆಗುತ್ತೆ. ಇದನ್ನು ಯಾವ್ಯಾವ ರೀತಿಯಾಗಿ ಮೂಲಿಕೆಗಳಿಂದ ನೀವು ಯಾವ್ಯಾವ ರೀತಿ ತಿಲಕಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ನೀವು ಯಾವುದೇ ವ್ಯಕ್ತಿನ ನೀವು ನಮ್ಮಂತೆ ಮಾಡ್ಕೋಬೇಕು, ನಮ್ಮ ಅನುಕೂಲದಂತೆ ಅವ್ರು ಇರಬೇಕು. ಯಾರೇ ನಮ್ಮ ಗಂಡ ಹೆಂಡತಿ ಆಗಲಿ, ಇವಾಗ ಯಾರನ್ನ ನೀವು ಇಷ್ಟಪಟ್ಟು ಪ್ರೇಮಿಗಳಾಗಿ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋ ಗಂಟ ಬಂದಿರ್ತೀರ. ಆಮೇಲೆ ದಿಢೀರ್ನೆ ನನಗೆ ಅವನು ಬೇಡ, ಅವಳು ಬೇಡ ಅನ್ನೋ ಗಂಡು ಇದ್ದಾನೆ, ಹೆಣ್ಣು ಇಬ್ಬರೂ ಕೂಡ ಈಗ ದೂರ ಆಗೋ ಪರಿಸ್ಥಿತಿ. 2 ವರ್ಷ 3 ವರ್ಷದಿಂದ ಜೊತೆಲೇ ಇರ್ತೀರ ಮದುವೆ ಮಾಡ್ಕೋಬೇಕು ಅಂತ. ಆಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಏನು ಮಾಡ್ತೀರಾ, ನಾವು ನಮಗೆ ಬೇಡ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸೋದೆ, ಇವ್ರನ್ನ ಮಾತಾಡ್ಸೋದೆ, ಆವಾಗ ಸೈಲೆಂಟಾಗಿ ಆಗ್ಬಿಡ್ತೀರ. ಆದರೆ ಒಬ್ಬರಿಗೆ ಏನಾಗುತ್ತೆ, ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಮನಸ್ಸಿರುತ್ತೆ. ಹೆಣ್ಣಿಗಾಗಿರ್ಬೋದು, ಗಂಡಿಗಾಗಿರ್ಬೋದು. ಆದರೆ ಅವರಲ್ಲಿ ಏನಾಗುತ್ತೆ, ಅವರಲ್ಲಿ ಮೋಹನ ಶಕ್ತಿ ಕಮ್ಮಿ ಆಗೋಗ್ಬಿಡುತ್ತೆ. ಮೋಹನ ಶಕ್ತಿ ಇರೋದಿಲ್ಲ. ಆವಾಗ ಬೇರೆ ಕಡೆ ಅವರು ಇನ್ನೊಂದು ಕಡೆ ಇರೋದು, ಬೇರೆ ಕಡೆ ಮಾಡೋದು ಏನೋ ಒಂಥರ ಆಗೋಗ್ಬಿಡುತ್ತೆ. ಅಂಥ ಸಮಯದಲ್ಲಿ
ನೀವು ನಿಮ್ಮ ಪ್ರೇಯಸಿಗಾಗಲಿ, ನಿಮ್ಮ ಹೆಂಡತಿಗಾಗಲಿ, ನಿಮ್ಮ ಫ್ರೆಂಡ್ಶಿಪ್ಗಳಿಗಾಗಲಿ, ತಾಯಿಗಾಗಲಿ, ತಂದೆಗಾಗಲಿ, ತಮ್ಮನಿಗಾಗಲಿ, ತಂಗಿಗಾಗಲಿ ಅವ್ರನ್ನ ನಿಮ್ಮನ್ನು ನೋಡಿದ್ರೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಬೇಕು ಅಂದಾಗ ನೀವೇನು ಮಾಡಬೇಕು ಅಂದರೆ ಇದನ್ನು ನೀವು ಮಾಡಬೇಕು. ಈ ಪ್ರಯೋಗಗಳನ್ನ ನೀವು ಮಂತ್ರದಿಂದ ನೀವು ಮಾಡೋದ್ರಿಂದ ಎಲ್ಲರೂ ನಿಮ್ಮ ವಶದಲ್ಲಿರ್ತಾರೆ, ಎಲ್ಲರೂ ನಿಮ್ಗೆ ಆಕರ್ಷಿತರಾಗ್ತಾರೆ, ಎಲ್ಲರೂ ನಿಮಗೆ ಸಂಮೋಹನರಾಗ್ತಾರೆ. ನಿಮ್ಮನ್ನು ನೋಡಿದ್ರೇ ಒಂದು ಮೋಹನ ಭಾವನೆ ಅಂದರೆ ಕೃಷ್ಣನ ಯಾರು ನೋಡಿದ್ರೂ ಕೃಷ್ಣನ ಬೇಡ ಅಂತಿರೋರು ಇರಲಿಲ್ಲ. ಆ ಥರ ಒಂದು ಮೋಹನ ಶಕ್ತಿ ಕೃಷ್ಣನಲ್ಲಿ ಯಾವ ರೀತಿ ಇತ್ತೋ ಆ ಥರ ನಿಮ್ಮ ಮೇಲೂ ಒಂದು ಮೋಹನ ಹುಟ್ಟುತ್ತೆ. ಆ ಮೋಹನ ಹುಟ್ಟಬೇಕು ಅಂದಾಗ ಈ ಮಂತ್ರನ ಹೇಳಿ ಈ ತಿಲಕಗಳನ್ನ ನೀವು ಧರಿಸಬೇಕು. ಯಾವುದು ತಿಲಕಗಳು ಅನ್ನೋದು ನಿಮ್ಗೆ ಹೇಳ್ತೀನಿ ಇವಾಗ. ಇದನ್ನು 108 ಬಾರಿ ಜಪಿಸ್ಬೇಕು. ಆವಾಗ ಜಪಿಸಿದ್ರೆ ಅದು ನಿಮಗೆ ಯಾವುದೇ ಆಗಲಿ ಯಾವ ಕಾರ್ಯ ಮಾಡಿದ್ರೂ ಅದು ವಶ್ಯವಾಗೋದಂತೂ ಗ್ಯಾರಂಟಿ, 100ಕ್ಕೆ 100 ಸತ್ಯ ಆಗುತ್ತೆ. ಈಗ ಮೊದಲನೇ ಅದಾಗಿ ನಿಮಗೆ ತಿಳಿಸ್ತೀನಿ. ನೀವು ಇದನ್ನು ಮಂತ್ರ ಎಲ್ಲ ಸಿದ್ಧಿ ಆದ ನಂತರ ಇದನ್ನು ಇವಾಗ ನಿಮ್ಮ ತಿಲಕ ಮಾಡೋ ಬಗ್ಗೆ ಹೇಳ್ತೀನಿ. ತುಳಸಿ ಬೀಜಗಳನ್ನ ನೀವೇನು ಮಾಡಬೇಕು, ತುಳಸಿ ಬೀಜನ ಅದನ್ನು ಚೆನ್ನಾಗಿ ಚೂರ್ಣ ಮಾಡಿ, ಇದು ಸೋಗೆ ಗಿಡ ಗೊತ್ತಿದೆಯಲ್ಲ, ಆ ಸೋಗೆ ಗಿಡದ ರಸದಲ್ಲಿ ನೀವು ಅದನ್ನು ಚೆನ್ನಾಗಿ ಅರಿಬೇಕು. ಅರೆದು ಚೆನ್ನಾಗಿ ಅದನ್ನು ಆ ರಸದಲ್ಲಿ ಅರೆದುಬಿಟ್ಟು ಅದನ್ನು ನೀವು ತಿಲಕವಾಗಿ ಇಟ್ಕೋಬೇಕು. ಈ ಮಂತ್ರನ 108 ಸತಿ ಹೇಳಬೇಕು. ನೀವು ಸೋಗೆ ಗಿಡದ ರಸದಲ್ಲಿ ಇದು ತುಳಸಿ ಬೀಜನ ಚೆನ್ನಾಗಿ ಅರೆದು ಚೂರ್ಣ ಮಾಡಿ ಗಂಧವಾಗಿ ಮಾಡಿಕೊಂಡು ಅದನ್ನು ನೀವು ಹಣೆಗೆ ತಿಲಕವಾಗಿ ಇಟ್ಕೋಬೇಕು. ಇದರಿಂದ ನಿಮ್ಮನ್ನು ನೋಡಿದವರೆಲ್ಲರೂ ಕೂಡ ನಿಮ್ಮನ್ನು ನೋಡಿದವರೆಲ್ಲ ಮೋಹಿತರಾಗ್ತಾರೆ ನಿಮ್ಮನ್ನು. ಮತ್ತು ಇನ್ನೊಂದು ವಿಧಾನ, ಎಷ್ಟು ವಿಧಾನ ಇದ್ದಾವೆ, ತುಂಬ ಇದ್ದಾವೆ ವಿಧಾನಗಳು. ನಿಮಗೆ ಸ್ವಲ್ಪ ವಿಧಾನಗಳನ್ನ ತಿಳಿಸ್ತೀನಿ. ಈಗ ಬಾಳೆ ದಿಂಡಿನ ರಸದಲ್ಲಿ ಅರತಾಳ ಹಾಕಿ ಅಶ್ವಗಂಧ ನೀವು ಸೇರಿಸಿ ಅದನ್ನು 3 ಕೂಡ ಅರೆದು ಅದನ್ನೇನು ಮಾಡಬೇಕು, ಗೋರೋಜಿನೂ ಸೇರಿಸಿ, ಪುನುಗು ಗೋರೋಜಿನ ಸೇರಿಸಿ ಅರೆದು ಅದನ್ನು ಆ ರಸದಲ್ಲಿ ನೀವು ಹಣೆಗೆ ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮನ್ನು ನೋಡಿದವರೆಲ್ಲ ಮೋಹಿತರಾಗ್ತಾರೆ. ಆ ಚಂದನ ನಿಮ್ಮ ಹಣೆಯಲ್ಲಿ ತಿಲಕ ಇರೋವರೆಗೂ ನಿಮಗೆ ಇಡ್ತಾ ಸಂಪೂರ್ಣವಾಗಿ ಮೋಹಿತರಾಗ್ಬಿಡ್ತಾರೆ. ಇದನ್ನು ಹಣೆಯಲ್ಲಿ ಇದ್ದಷ್ಟು ನಿಮಗೆ ಅದು ಹಣೆಯಲ್ಲಿ ಸೇರ್ತಾ ಮೋಹಿತರಾಗ್ಬಿಡ್ತಾರೆ. ಇನ್ನೊಂದು ವಿಧಾನ ನಿಮಗೆ ತಿಳಿಸ್ತೀನಿ. ಮತ್ತು ಇದು 3ನೇ ವಿಧಾನ. ಬಜೆ ಮತ್ತು ಚಂದನ ಮತ್ತು ಅದು ವಚ ಕೂಟ ಇವುಗಳನ್ನೆಲ್ಲ ನೀವು ಸೇರಿಸ್ಕೊಂಡು ಚೂರ್ಣ ಮಾಡಬೇಕು. ಇದನ್ನೆಲ್ಲ ಕೂಡಿಸ್ಬಿಟ್ಟು ಅದನ್ನೆಲ್ಲ ನೀವು ಚೂರ್ಣ ಮಾಡಿ ನೀವು ಏನು ಮಾಡಬೇಕು, ನಿಮ್ಮನ್ನೆಲ್ಲ ನೋಡಿದವರು ನಿಮಗೆ ಆಕರ್ಷಿತರಾಗಿ ಮೋಹನವಾಗಬೇಕು ಅಂದರೆ ಇದನ್ನೆಲ್ಲ ಅರೆದು ಬಜೆ, ಚಂದನ, ವಚ, ಕೂಟ ಇವೆಲ್ಲನೂ ಅರೆದು ಸೇರಿಸಿ ಚೂರ್ಣ ಮಾಡಿ ನಿಮ್ಮ ಶರೀರಕ್ಕೆ ನೀವು ನಿಮ್ಮ ಶರೀರಕ್ಕೆ ಇಲ್ಲ ಅಂದರೆ ನಿಮ್ಮ ದೇಹಕ್ಕೆ, ನಿಮ್ಮ ವಸ್ತ್ರಗಳಿಗೆ ಅದನ್ನು ಧೂಪವನ್ನು ಕೊಡೋದ್ರಿಂದ ನಿಮ್ಮ ವಸ್ತ್ರಕ್ಕೆ ಆಗಿರ್ಬೋದು, ನಿಮ್ಮ ಮೈಗೆ ಆಗಿರ್ಬೋದು, ಇದನ್ನು ಧೂಪವನ್ನು ಹಾಕೊಳ್ಳೋದ್ರಿಂದ ನೀವು ಇದೇ ಚೂರ್ಣದಿಂದನೂ ಕೂಡ ನೀವು ಮೈಗೂ ಹಚ್ಕೋಬೋದು, ಧೂಪನೂ ಹಾಕೋಬೋದು. ಇದೇ ಚೂರ್ಣದಿಂದ ನೀವು ತಿಲಕನೂ ಇರಿಸ್ಕೋಬೋದು. ಇದನ್ನು ಇರಿಸ್ಕೊಳ್ಳೋದ್ರಿಂದ ನಿಮಗೆ ಎಲ್ಲರೂ ಅಂದರೆ ರಾಜ ಅಂದರೆ ಇವಾಗ ರಾಜಕೀಯ ವ್ಯಕ್ತಿಗಳೇ ರಾಜದಿರು ಈ ಲೋಕದಲ್ಲಿ. ಆಗಿನ ಕಾಲದಲ್ಲಿ ರಾಜಿಗಳು ಜಗತ್ತನ್ನು ಆಳ್ತಿದ್ರು. ಈಗ ಇರೋರು ರಾಜಕೀಯ ವ್ಯಕ್ತಿಗಳು, ಅವರೇ ರಾಜ ಅನ್ನೋ ಥರ ಇದ್ದಾರೆ. ಅವರೇ ರಾಜಂದಿರ ಹತ್ರ ನೀವು ಹೋಗಬೇಕು ಪ್ರಜೆಗಳಾಗಿ. ಆ ಪ್ರಜೆಗಳೆಲ್ಲ ನಿಮಗೆ ವಶವಾಗ್ತಾರೆ, ಮೋಹಿತರಾಗ್ತಾರೆ. ಪ್ರಜೆ, ಪಶು, ಪ್ರಾಣಿ, ಪಕ್ಷಿ ಇವರೆಲ್ಲರೂ ನಿಮಗೆ ಮೋಹಿತರಾಗ್ತಾರೆ. ನಿಮ್ಮನ್ನು ನೋಡ್ತಿದ್ದಂತೆ ಎಲ್ಲರೂ ಮೋಹಿತರಾಗಿ ಬರ್ತಾರೆ, ನಿಮ್ಮ ಹಿಂದೆಯೇ ನಿಮ್ಮನ್ನು ಸುತ್ತುತ್ತಾ ಇರ್ತಾರೆ. ಇವರೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಇಂಥ ಮೋಹನ ಪ್ರಯೋಗ ಬೇಕು. ಇದ್ರೇ ಅವರಿಗೆ ಜನಗಳು ಅವ್ರ ಹಿಂದೆ ತುಂಬಿ ಇವ್ರ ಹಿಂದೆಯೇ ಸುತ್ತುತ್ತಾ ಇರ್ತಾರೆ. ಅವರು
ಇರುವೆಗಳ ಥರ ಇರ್ತಾರೆ ಇಂಥ ಮಂತ್ರಗಳನ್ನೆಲ್ಲ ಸಿದ್ಧಿ ಮಾಡಿಕೊಂಡ್ರೆ. ಮತ್ತು ಇನ್ನೊಂದು ರೀತಿಯಲ್ಲಿ ಇದೇ ಪ್ರಕಾರವಾಗಿ ನೀವು ವಿಳ್ಯದೆಲೆ ಬಳ್ಳಿನ ತಗೋಬೇಕು. ಅಂದರೆ ಎಳೆಯದು ಬಳ್ಳಿ, ವಿಳ್ಯದೆಲೆ ಬಳ್ಳಿನ ತಗೊಂಡು ಅದನ್ನು ಬೆಳ್ಳಿನ ಬೇರನ್ನ ತಗೊಂಡು ಅದನ್ನು ನೀವು ಗಂಧವಾಗಿ ತೆಗೆದುಬಿಟ್ಟು ಅದನ್ನು ಹಣೆಗೆ ನೀವು ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಜನಗಳು ಕೂಡ ಮೋಹಿತರಾಗ್ತಾರೆ. ಅಂದರೆ ವಿಳ್ಯದೆಲೆಯ ಬಳ್ಳಿಯ ಬೇರನ್ನ ತಗೊಂಡು ಇದೇ ತಿಲಕನಾಗಿ ಉಜ್ಜಿಬಿಟ್ಟು ಅದನ್ನು ಗಂಧವಾಗಿ ತೆಗೆದುಬಿಟ್ಟು ಹಣೆಗೆ ಇಟ್ಕೊಳ್ಳೋದ್ರಿಂದ ಎಲ್ಲರೂ ನಿಮಗೆ ಮೋಹಿತರಾಗ್ತಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ಸಿಂಧೂರ ಮತ್ತು ಶ್ವೇತ ಚಂದನ ಅಂದರೆ ಬಜೆ ಸಿಂಧೂರ ಹಾಗೂ ಬಜೆನ ವಿಳ್ಯದೆಲೆಯ ರಸದಲ್ಲಿ ನೀವು ಚೆನ್ನಾಗಿ ಅರಿಬೇಕು. ಅರೆದು ಹಣೆಯಲ್ಲಿ ತಿಲಕ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಸಕಲ ಜನರು ಕೂಡ ಮೋಹಿತರಾಗ್ತಾರೆ. ಇನ್ನೂ ಹಲವಾರು ಇದ್ದಾವೆ. ಸಿಂಧೂರ, ಕೇಸರ ಹಾಗೂ ಗೋರೋಚನ ಸೇರಿಸಿ ನೆಲ್ಲಿಕಾಯಿ ರಸದಲ್ಲಿ ಅರೆದು ನೀವು ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ಸರ್ವ ಜನಗಳು ಶೀಘ್ರವಾಗಿ ಮೋಹಿತರಾಗ್ತಾರೆ. ಇನ್ನೂ ಹಲವಾರು ರೀತಿ ಇದ್ದಾವೆ. ಉತ್ತರಾಣಿ ಬಂಗಿ ಸೊಪ್ಪು ತುಂಬ ಕಾರ್ಯಗಳಾಗುತ್ತೆ. ಬಂಗಿ ಸೊಪ್ಪು ಕೂಡ ಉತ್ತರಾಣಿನೂ ಕೂಡ ಬಂಗಿ ಸೊಪ್ಪು ಕೂಡ ನೀವು ಲಾವಂಚದ ಬೇರೂ ಕೂಡ ಸೊಗದೆ ಅಂದರೆ ಸೊಗದೆ ನಾರು ಬೇರು ಅಂತಾರಲ್ಲ, ಸೊಗದೆ ಬೇರೂ ಕೂಡ ಮತ್ತು ಸಹದೇವಿ ಬೇರು ಎಲ್ಲ ಎಲೆ ಇವುಗಳನ್ನೆಲ್ಲ ಸೇರಿಸಿ ನೀವು ಅರೆದು ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ಎಲ್ಲ ವ್ಯಕ್ತಿಗಳು 3 ಲೋಕನೂ ಕೂಡ ನಿಮಗೆ ಮೋಹಿತರಾಗ್ತಾರೆ. ಇಂತಹ ಹಲವಾರು ಇನ್ನೂ ಇದ್ದಾವೆ. ಇನ್ನೂ ನಿಮ್ಗೆ ಹೇಳಬೇಕು ಅಂದರೆ ತುಂಬ ಇದ್ದಾವೆ. ಇನ್ನು ಮುಂದೆ ಇನ್ನೂ ಹಲವಾರು ರೀತಿಯಲ್ಲಿ ನಿಮ್ಗೆ ತಿಳಿಸ್ತೀನಿ, ಒಂದಲ್ಲ ಎರಡಲ್ಲ. ಇನ್ನೂ ಇದರಿಂದ ನೀವು ತಿಳ್ಕೊಳ್ಳೋಂಥ ಶಕ್ತಿಗಳು ತುಂಬ ಇದ್ದಾವೆ. ಇದರಲ್ಲಿ ನೀವು ಇನ್ನೂ ಒಂದು ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ತೀನಿ. ತುಳಸಿ ಎಲೆಗಳನ್ನು ಕೂಡ ನೆರಳಲ್ಲಿ ಒಣಗಿಸ್ಬಿಟ್ಟು ಅದರಲ್ಲಿ ಬಂಗಿ ಗಿಡದ ಬೀಜಗಳು ಅದನ್ನು ಹಾಕಬೇಕು. ನೀವು ಬಂಗಿ ಸೊಪ್ಪನ್ನ ಹೇಳ್ದೆ, ಬಂಗಿ ಗಿಡದ ಬೀಜಗಳನ್ನ ಹಾಕಿ ಅಶ್ವಗಂಧ ಎರಡನ್ನೂ ಹಸುವಿನ ಹಾಲಿನಲ್ಲಿ ನೀವು ಅರೆದುಬಿಟ್ಟು ಅದರಿಂದ ನೀವು 4 ತೊಲೆ ತೂಕದಷ್ಟು ಗುಳಿಗೆಗಳು ಮಾಡಿಕೊಂಡು ಒಂದು ಗುಳಿಗೆಯನ್ನು ನೀವು ಒಂದು ಗುಳಿಗೆನ ಪ್ರಥಮ ಕಾಲದಲ್ಲಿ ಸೇವಿಸಬೇಕು. ಇದರಿಂದ ಜಗತ್ತು ಮೋಹಿತವಾಗುತ್ತೈತೆ. ಅಂದರೆ ಇವಾಗ ಯಾವ್ಯಾವ ರೀತಿಯ ತುಳಸಿ ಎಲೆಯನ್ನು ಕೂಡ ನೆರಳಿನಲ್ಲಿ ಒಣಗಿಸ್ಬೇಕು. ನಂತರ ಅದರಲ್ಲಿ ಬಂಗಿ ಗಿಡದ ಬೀಜಗಳನ್ನ ಹಾಕಬೇಕು. ಬಂಗಿ ಬೀಜ, ಅಶ್ವಗಂಧ ಈ 3 ಕೂಡ ನೀವು ಹಸುವಿನ ಹಾಲಿನಲ್ಲಿ ಅರೆದು ಅದರಿಂದ ನೀವು 4ರಂತೆ ನೀವು ತೂಕದ ಆ 4 ಅಂದರೆ 4 ತೂಕದಷ್ಟು ಅಂದರೆ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, 4 ಗ್ರಾಮ್ ಅಂತಾರಲ್ಲ, ಆ ಥರ 4 ಗ್ರಾಮು ತೂಕದಷ್ಟು ನೀವು ಗುಳಿಗೆಗಳು ಮಾಡಿ ಒಂದು ಗುಳಿಗೆಯನ್ನು ನೀವು ಪ್ರಥಮ ಬೆಳಗ್ಗೆನೇ ಎದ್ದ ತಕ್ಷಣ ನೀವು ಅದನ್ನು ಸೇವನೆ ಮಾಡೋದ್ರಿಂದ ಜಗತ್ತೇ ನಿಮಗೆ ಮೋಹಿತವಾಗುತ್ತೆ. ಇನ್ನೂ ಹಲವಾರು ರೀತಿಯಾಗಿದ್ದಾವೆ. ನಿಮಗೆ ಇದು ಹೇಳಬೇಕು ಅಂದರೆ ತುಂಬ ದೊಡ್ಡದಾಗುತ್ತೆ. ಇನ್ನು ನಿಮಗೆ ಇದೇ ಥರ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ. ಮತ್ತು ದೊಡ್ಡ ನೀವು ಇನ್ನೂ ಹಲವಾರು ರೀತಿ, ಇದು ತುಂಬ ದೊಡ್ಡದಾಗ್ಬಿಡುತ್ತೆ. ಮತ್ತು ಹೇಳ್ತಾಯಿದ್ರೆ ನಿಮಗೂ ಬೋರ್ ಹೊಡಿತೈತೆ, ಎಷ್ಟೊತ್ತು ನೋಡ್ತೆ ನಿಮಗೂ. ಅದಕ್ಕೆ ಬೇಡ, ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಿಮಗಿದು ಮತ್ತೆ ಇನ್ನು ಕೇಳಬೇಕು, ಇನ್ನೂ ಈ ಮೂಲಿಕೆಗಳೆಲ್ಲ ತಿಳಿಸ್ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ಮತ್ತೊಂದು ವಿಡಿಯೋ ನಾನು ಮಾಡ್ತೀನಿ. ನಿಮಗೆ ಇಷ್ಟವಾದರೆ ಇದೇ ರೀತಿಯಾಗಿ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಇನ್ನು ಮುಂದೆ ನಿಮಗೆ ಒಳ್ಳೊಳ್ಳೆ ಮೂಲಿಕೆಯಲ್ಲಿ ನೀವು ತಿಲಕಗಳನ್ನ ಧರಿಸ್ಕೊಂಡು ಆಕರ್ಷಣೆ ಆಗೋದು, ಮೋಹನ ಆಗೋದು, ನಿಮ್ಗೆ ವಶೀಕರಣ ಆಗೋದು ಮೂಲಿಕೆಗಳನ್ನ ಎಲ್ಲ ನಾನು ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.